ಸ್ನೇಹಿತರೆ, ಮನೆಯ ಹತ್ತಿರ ದೇವಸ್ಥಾನವಿರುವುದು ಕೇವಲ ದೇವರ ಆಶೀರ್ವಾದವನ್ನು ತಂದುಕೊಡುತ್ತೆ ಅನ್ನೋದು ತಪ್ಪು. ಯಾಕೆಂದರೆ ಕೆಲವೊಮ್ಮೆ ಅವು ನಮಗೆ ಅಶುಭ ಫಲಗಳನ್ನು ಕೂಡ ಕೊಡಬಹುದು. ದೇವಸ್ಥಾನದ ಬಳಿ ಮನೆ ಇದ್ದರೆ ಶುಭ ಫಲಗಳನ್ನು ನೀಡುವುದೇ ಅಥವಾ ಅಶುಭ ಫಲಗಳನ್ನು ನೀಡುವುದೇ? ದೇವಸ್ಥಾನದ ಬಳಿ ಮನೆ ಇದ್ದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಮಾಹಿತಿ. ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ದೇವರು ಮತ್ತು ದೇವಸ್ಥಾನಗಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಿದ್ದೇವೆ. ದೇವಾಲಯಗಳ ದರ್ಶನವನ್ನು ಮಾಡೋದು ವ್ಯಕ್ತಿಗೆ ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು, ಧನಾತ್ಮಕತೆಯನ್ನು ತಂದುಕೊಡುತ್ತೆ. ನಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿಯನ್ನು ತರುತ್ತೆ. ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರಿಂದ ಧನಾತ್ಮಕದ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಬಹುದು. ಈ ಕಾರಣಕ್ಕೆ ಮನೆಗಳಲ್ಲೂ ಕೂಡ ದೇವರ ಕೋಣೆ ಅಂತ ನಿರ್ಮಿಸಿ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತೀವಿ. ಮನೆಯಲ್ಲಿ ದೇವರ ಕೋಣೆ ಇದ್ದರೆ ಸಾಕ್ಷಾತ್ ಪರಮಾತ್ಮನೇ ಮನೆಯಲ್ಲಿ ನೆಲೆಸಿದಂತೆ ಅನ್ನೋದು ನಂಬಿಕೆ. ಮನೆಯಲ್ಲಿ ದೇವರ ಕೋಣೆ ಇದ್ದರೆ ಶುಭ ಅನ್ನೋದಾದರೆ ಮನೆಯ ಬಳಿ ದೇವಸ್ಥಾನ ಇರುವುದು ಶುಭವೇ ತಾನೇ ಅಂತ ಕೆಲವರಿಗೆ ಅನ್ನಿಸಬಹುದು. ಮನೆಯ ಬಳಿ ದೇವಸ್ಥಾನವಿದ್ದರೆ ಏನಾಗುತ್ತೆ ಹಾಗಾದರೆ? ದೇವಸ್ಥಾನಗಳಲ್ಲಿ ಕೇವಲ ದೇವರಿಗೆ ಮಾತ್ರ ಪೂಜೆ ಪುನಸ್ಕಾರ ನಡೀತಾ ಇರೋದಿಲ್ಲ. ಬದಲಾಗಿ ದೇವಸ್ಥಾನಗಳಲ್ಲಿ ಭಜನೆ, ಕೀರ್ತನೆ, ಇನ್ನಿತರ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತೆ. ಈ ಸಮಯದಲ್ಲಿ ಸಾವಿರಾರು ಜನ ದೇವಾಲಯಕ್ಕೆ ಬಂದು ಸೇರ್ತಾರೆ. ದೇವರ ದರ್ಶನಕ್ಕೆ ಬಂದಿದ್ದರೆ ಇನ್ನು ಕೆಲವರು ದೇವಸ್ಥಾನದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಬಂದಿರ್ತಾರೆ. ಇದರಿಂದ ಒಬ್ಬರು ಇನ್ನೊಬ್ಬರ ನಡುವೆ ಸಂವಹನ ನಡೆಯುತ್ತೆ. ಪರಸ್ಪರ ಭಾವನೆಗಳು, ಮಾತುಗಳು ಬದಲಾಗುತ್ತೆ, ಸಂಬಂಧಗಳು ಗಟ್ಟಿಯಾಗುತ್ತೆ. ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳಲು ಸಹ ಇದು ಸಹಾಯಕ. ಇಷ್ಟೇ ಅಲ್ಲದೆ ದೇವಸ್ಥಾನದಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯುತ್ತೆ. ಪೂಜೆ ಪುನಸ್ಕಾರ, ಹೋಮ ಹವನಗಳು ನಡೆಯುತ್ತೆ. ದೇವರ ನಾಮ ಹೆಚ್ಚಾಗಿ ಇಲ್ಲಿ ನಡೆಯೋದ್ರಿಂದ ಅಲ್ಲಿನ ವಾತಾವರಣ ಗಂಧ, ಹೂವು, ಧೂಪದ್ರವ್ಯಗಳಿಂದ ತುಂಬಿರೋದ್ರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ. ನಿಮ್ಮ ಮನೆಯ ಬಳಿ ದೇವಸ್ಥಾನ ಇದ್ದರೆ ಅಲ್ಲಿ ಸೃಷ್ಟಿಯಾಗುವ ಧನಾತ್ಮಕ ಶಕ್ತಿ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತೆ. ಇದು ಕುಟುಂಬದ ಸದಸ್ಯರಿಗೆ ಉತ್ತಮ ಆರೋಗ್ಯ, ಪ್ರಯೋಜನ ನೀಡೋದ್ರ ಜೊತೆಗೆ ಶಾಂತವಾದ ವಾತಾವರಣವನ್ನು ಕಲ್ಪಿಸಿಕೊಡುತ್ತೆ. ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರವಿಡುತ್ತೆ. ಇನ್ನು ದೇವಾಲಯದ ಬಳಿ ಮನೆಯನ್ನು ಹೊಂದಿರೋದ್ರಿಂದ ಅಲ್ಲಿ ನಡೆಯುವ ಪ್ರತಿಯೊಂದು ಧಾರ್ಮಿಕ ಚಟುವಟಿಕೆಗಳಲ್ಲೂ ನೀವು ಪಾಲ್ಗೊಳ್ಳಲು ಇಷ್ಟಪಡ್ತೀರಾ. ಧ್ಯಾನ, ಪ್ರಾರ್ಥನೆ, ಸತ್ಸಂಗಗಳಲ್ಲಿ ಭಾಗವಹಿಸಲು ಅವಕಾಶವೂ ದೊರೆಯುತ್ತೆ. ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿ ಪಡೆಯುತ್ತೆ. ಈ ಆಧ್ಯಾತ್ಮಿಕ ವಾತಾವರಣ ವ್ಯಕ್ತಿಯ ಜೀವನದಲ್ಲಿ ಸಮತೋಲನ ಮತ್ತು ಸ್ಥಿರತೆಯನ್ನು ತಂದುಕೊಡುತ್ತೆ. ಜೀವನದಲ್ಲಿ ಇರುವಂತಹ ಆತಂಕ, ಒತ್ತಡ ಕಡಿಮೆಯಾಗುತ್ತೆ. ಇನ್ನು ಶಾಸ್ತ್ರದಲ್ಲಿ ಹೇಳಿರುವಂತೆ ದೇವಸ್ಥಾನದ ನೆರಳು ಮನೆಯ ಮೇಲೆ ಬೀಳಬಾರದು ಅಂತ. ಯಾಕೆ ಇದನ್ನು ಅಶುಭ ಅಂತ ಯಾತಕ್ಕಾಗಿ ಹೇಳಲಾಗಿದೆ? ದೇವಸ್ಥಾನದ ನೆರಳು ನಿಮ್ಮ ಮನೆಯ ಮೇಲೆ ಬಿದ್ದರೆ ಅದನ್ನು ಛಾಯಾವೇದ ಅಂತ ಕರೀತಾರೆ. ಇದನ್ನು ಅಶುಭ ಅಂತ ಕರೆಯಲಾಗುತ್ತೆ. ವಿಶೇಷವಾಗಿ ದೇವಸ್ಥಾನದ ನೆರಳು 6 ಗಂಟೆಗಳಿಗಿಂತ ಹೆಚ್ಚು ಕಾಲ ಮನೆಯ ಮೇಲೆ ಇದ್ದರೆ ಅದು ವಾಸ್ತು ದೋಷವನ್ನು ಉಂಟು ಮಾಡಬಹುದು. ಈ ದೋಷ ಕುಟುಂಬದ ಸದಸ್ಯರ ಆರೋಗ್ಯ, ಸಮೃದ್ಧಿ, ಮಾನಸಿಕ ಶಾಂತಿ, ನೆಮ್ಮದಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಇನ್ನು ಯಾವ ದೇವರ ದೇವಸ್ಥಾನ ಎಷ್ಟು ದೂರ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ಶಿವನ ದೇವಸ್ಥಾನ ನಿಮ್ಮ ಮನೆಯಿಂದ ಸುಮಾರು 750 ಮೀಟರ್ ಒಳಗೆ ಇದ್ದರೆ ಅದು ನಿಮ್ಮ ಮನೆಗೆ ಸಮಸ್ಯೆಯನ್ನು ತರುತ್ತೆ. ವಿಷ್ಣು ದೇವಸ್ಥಾನ ನಿಮ್ಮ ಮನೆಯಿಂದ ಸುಮಾರು 30 ಅಡಿಗಳಷ್ಟು ಒಳಗೆ ಇದ್ದರೆ ದುರಾದೃಷ್ಟ ಉಂಟಾಗುತ್ತೆ. ಇನ್ನು ಯಾವುದೇ ಶಕ್ತಿ ದೇವಿಯ ದೇವಸ್ಥಾನ ಸುಮಾರು 180 ಮೀಟರ್ ಒಳಗಡೆ ಇದ್ದರೆ ಕುಟುಂಬದ ಸದಸ್ಯರ ಆರೋಗ್ಯದಲ್ಲಿ ಸಮಸ್ಯೆ ಹೆಚ್ಚಾಗುತ್ತೆ. ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನ 120 ಮೀಟರ್ ಒಳಗೆ ಮನೆ ಇದ್ದರೆ ಅದು ವಾಸ್ತುದೋಷವನ್ನು ಕೂಡ ತರುತ್ತೆ. ಇದಲ್ಲದೆ ಮನೆಯ ಯಾವುದೇ ದಿಕ್ಕಿನಲ್ಲಿ 300 ಮೀಟರ್ ಒಳಗೆ ಶಿವ ದೇವಾಲಯವಿದ್ದರೆ ಅಶುಭ ಪರಿಣಾಮ ಬೀರುತ್ತೆ. ಮನೆಯ ಎಡಭಾಗದಲ್ಲಿ ದುರ್ಗಾ, ಗಾಯತ್ರಿ, ಲಕ್ಷ್ಮಿ ಅಥವಾ ಯಾವುದೇ ದೇವತೆಯ ದೇವಾಲಯವಿದ್ದರೆ ಅದು ಕೂಡ ಅಶುಭ. ಮನೆಯ ಹಿಂಭಾಗದಲ್ಲಿ ವಿಷ್ಣುವಿನ ದೇವಾಲಯ ಅಥವಾ ಅವನ ಯಾವುದೇ ಅವತಾರಗಳ ದೇವಾಲಯವಿದ್ದರೂ ಅದು ಶುಭವಲ್ಲ ಅಂತ ಹೇಳಲಾಗುತ್ತೆ ಶಾಸ್ತ್ರಗಳ ಪ್ರಕಾರ. ಹೀಗೆ ಮನೆಯ ಅಕ್ಕಪಕ್ಕ ಯಾವುದೇ ದೇವಸ್ಥಾನಗಳಿದ್ದರೂ ನಮಗೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ. ಏಕೆಂದರೆ ದೇವಸ್ಥಾನದ ನೆರಳು ಮನೆಯ ಮೇಲೆ ಬೀಳಬಾರ್ದು ಅನ್ನೋದು ಇದರ ಮುಖ್ಯ ಉದ್ದೇಶ. ಸ್ನೇಹಿತರೆ, ತಿಳ್ಕೊಂಡ್ರಲ್ಲ, ಇದು ದೇವಸ್ಥಾನದ ನೆರಳು
ಮನೆಯ ಮೇಲೆ ಏತಕ್ಕಾಗಿ ಬೀಳಬಾರದು ಅನ್ನೋದ್ರ ಬಗ್ಗೆ ಇರುವಂಥ ಚಿಕ್ಕದಾದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.